ಬಾಲಿವುಡ್ ಸಿನಿಮಾದಿಂದ ಕಿಕ್ಔಟ್ ಆದ್ರ ಶ್ರೀಲೀಲಾ. ಬಾಲಿವುಡ್ನಲ್ಲಿ ಜೀವಂತವಾಗಿದೆಯಾ ನೆಪೋಟಿಸಂ ಭೂತ? ಕನ್ನಡದ ಭರಾಟೆ ಬೆಳಗಿ ಶ್ರೀಲೀಲಾ ಸದ್ಯ ಮಿಂಚುತ್ತಿರೋದು ತೆಲುಗು ಇಂಡಸ್ಟ್ರಿಯಲ್ಲಿ. ಇತ್ತೀಚೆಗಷ್ಟೇ ಬಾಲಿವುಡ್ಗೂ ಕಾಲಿಟ್ಟ ಕಿಸಕ್ ಚೆಲುವೆಗೆ ಅವಕಾಶಗಳ ಮೇಲೆ ಅವಕಾಶಗಳು ಸಿಗ್ತಿರೋದು ಗೊತ್ತಿರೋ ವಿಚಾರವೇ. ಆದ್ರೆ ಇದೀಗ ಅದ್ಯಾಕೂ ಗೊತ್ತಿಲ್ಲ, ಶ್ರೀಲೀಲಾ ಅವರನ್ನ ಸಿನಿಮಾ ಒಂದರಿಂದ ತೆಗೆದು ಹಾಕಲಾಗಿದೆಯಂತೆ. ಬಾಲಿವುಡ್ ಸಿನಿಮಾಗಳಿಗಾಗಿ ತೆಲುಗು ತಮಿಳು ಸಿನಿಮಾನೇ ಬೇಡ ಅಂದುಕೊಂಡ ನಟಿಗೆ ಈಗ ಬಾಲಿವುಡ್ ಸಿನಿಮಾದಿಂದಲೇ ಗೇಟ್ ಪಾಸ್ ಸಿಕ್ಕಿದೆಯಂತೆ. ಅಷ್ಟಕ್ಕೂ ಹೀಗಾಗಿದ್ದು ಯಾಕೆ, ಇನ್ನು ಯಾವ ಸಿನಿಮಾದಿಂದ ಈಕೆಯನ್ನ ಹೊರಗಿಡಲಾಗಿದೆ ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿ ನೋಡಿ. ಕಿಸಕ್ ಚೆಲುವೆಯ ಅವಕಾಶವನ್ನ ಕಸಿದುಕೊಂಡ್ರ ರವೀನಾ ಪುತ್ರಿ. ಕನ್ನಡದ ನಟಿಯರು ಇದೀಗ ಬಾಲಿವುಡ್ ಅಂಗಳದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಬಳಿಕ ಶ್ರೀಲೀಲಾ ಕೂಡ ಬಾಲಿವುಡ್ ಅಂಗಳಕ್ಕೆ ಜುಗಿದಿದ್ದಾರೆ. ಕಾರ್ತಿಕ್ ಆರ್ಯನ್ ಜೋಡಿಯಾಗಿ ಒಂದು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಕನ್ನಡದ ಬಳಿಕ ತೆಲುಗಿನಲ್ಲಿ ಶ್ರೀಲೀಲಾ ಕಾರುಬಾರು ಜೋರಾಗಿತ್ತು. ಸ್ಟಾರ್ ನಟರ ಜೊತೆ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ರು. ಆದ್ರೆ ಯಾವ ಸಿನಿಮಾ ಕೂಡ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಆದರೂ ಆಕೆಯ ಡ್ಯಾನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಪುಷ್ಪಾ 2 ಚಿತ್ರದ ಕಿಸಿಕ್ ಸ್ಪೆಷಲ್ ಸಾಂಗ್ ನಲ್ಲಿ ಕುಣಿದು ರಂಗೇರಿಸಿದ್ದು ಪ್ರೇಕ್ಷಕರು ಇನ್ನೂ ಮರೆತಿಲ್ಲ. ಹೀಗಿದ್ದಾಗ ಇದ್ದಕ್ಕಿದ್ದಂತೆ ಶ್ರೀಲೀಲಾ ಮುಂಬೈನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸಿದ್ರು. ಕಾರ್ತಿಕ್ ಆರ್ಯನ್ ಜೊತೆಗೆ ಕಾಣಿಸಿಕೊಂಡಿದ್ದು ಸಹ ವೈರಲ್ ಆಗಿತ್ತು. ಅಲ್ಲಿಗೆ ಇವರಿಬ್ಬರು ಸಿನಿಮಾ ಮಾಡೋದು ಬಹುತೇಕ ಪಕ್ಕ ಎನ್ನಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತೆರಡು ಬಾಲಿವುಡ್ ಸಿನಿಮಾಗಳಿಗೆ ಕೆಸಿಕ್ ಬೆಡಗಿ ಆಯ್ಕೆಯಾಗಿದ್ರು ಅನ್ನೋ ಗುಸುಗುಸು ಟಾಲಿವುಡ್ನಲ್ಲಿ ಕೇಳಿ ಬಂದಿತ್ತು. ಸದ್ಯ ಕಾರ್ತಿಕ್ ಆರ್ಯನ್ ಜೊತೆ ನಟಿಸ್ತಾ ಇರುವ ಸಿನಿಮಾದ ಹೆಸರು ಆಶಿಕಿ 3 ಎನ್ನಲಾಗ್ತಾ ಇದೆ. ಇನ್ನು ಪತಿ ಪತ್ನಿ ಹೋ ಸೀಕ್ವೆಲ್ ಅಲ್ಲಿ ಕೂಡ ಶ್ರೀಲೀಲಾ ನಟಿಸುತ್ತಿದ್ದಾರೆ ಅನ್ನೋ ಸುದ್ದಿ ಆಗಿತ್ತು. ಆ ಚಿತ್ರದಲ್ಲಿ ಕಾರ್ತಿಕ್ ಆರ್ಯನ್ ಹೀರೋ ಆಗಿ ನಟಿಸುತ್ತಿದ್ದಾರೆ. ಆದರೆ ಎರಡೂ ಸಿನಿಮಾಗಳಲ್ಲಿ ಸೇಮ್ ಜೋಡಿ ಸರಿ ಹೋಗಲ್ಲ ಅಂತ ಇದೀಗ ಹೊಸ ನಟಿಯನ್ನ ಪರಿಚಯಿಸಲು ಚಿತ್ರತಂಡ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಪತಿ ಪತ್ನಿ ಔರ್ ಓ 2 ಚಿತ್ರದಲ್ಲಿ ಶ್ರೀಲೀಲಾ ಬದಲು ರಶಾ ತದಾನಿ ನಟಿಸೋ ಬಗ್ಗೆ ಚರ್ಚೆ ಶುರುವಾಗಿದೆ. ಅಂದಹಾಗೆ ರಶಾ ತದಾನಿ ಮತ್ಯಾರೂ ಅಲ್ಲ, ಬಾಲಿವುಡ್ ಖ್ಯಾತ ನಟಿ ರವೀನಾ ಟಂಡನ್ ಅವರ ಮಗಳು. ಕನ್ನಡದಲ್ಲಿ ಉಪೇಂದ್ರ ಹಾಗೂ KGF 2 ಸಿನಿಮಾಗಳಲ್ಲಿ ರವೀನಾ ನಟಿಸಿದ್ರು. ನೆಪೋಟಿಸಂ ಬಗ್ಗೆ ಎಷ್ಟೇ ಚರ್ಚೆ ನಡೆದರೂ ಸ್ಟಾರ್ ಕಿಡ್ಗಳು ಬಾಲಿವುಡ್ ಪ್ರವೇಶಿಸುತ್ತಲೇ ಇದ್ದಾರೆ. ಇದೀಗ ರಶಾ ತದಾನಿಗಾಗಿ ಶ್ರೀಲೀಲಾ ಅವಕಾಶವನ್ನ ಕಳೆದುಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅಂದಹಾಗೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರ ಬಂದಿಲ್ಲ. ಈಗಾಗಲೇ ಶ್ರೀಲೀಲಾ ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ತಮಿಳಿನ ಪರಾಶಕ್ತಿ ಎಂಬ ಚಿತ್ರದಲ್ಲಿ ಶ್ರೀಲೀಲಾ ನಟಿಸ್ತಾ ಇದ್ದಾರೆ. ತೆಲುಗಿನಲ್ಲಿ ಯಾವುದೇ ಹೊಸ ಸಿನಿಮಾವನ್ನ ಕಿಸ್ ಬೆಡಗಿ ಒಪ್ಪಿಕೊಂಡಿಲ್ಲ. ಆಕೆ ನಟಿಸಿದ ರಾಬಿನ್ ಹುಡ್ ಸಿನಿಮಾ ಕಳೆದ ವಾರ ತೆರೆಗೆ ಬಂದಿತ್ತು. ಆದರೆ ಪ್ರೇಕ್ಷಕರಿಂದ ಚಿತ್ರಕ್ಕೆ ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ. ಭಾರಿ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಮುಗ್ಗರಿಸಿದೆ. ಶ್ರೀಲೀಲಾ ಪಾತ್ರದ ಬಗ್ಗೆಯೂ ಭಾರಿ ಟ್ರೋಲ್ ಆಗ್ತಾ ಇದೆ. ಇನ್ನು ಶ್ರೀಲೀಲಾ ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ತಿಲ್ಲ ಅಂತ ಹೇಳಿ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಾಲಿವುಡ್ನಲ್ಲಿ ಏಕಾಏಕಿ 3 ಸಿನಿಮಾಗಳಿಗಾಗಿ ಶ್ರೀಲೀಲಾ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗಿತ್ತು. ಆದರೆ 2ನೇ ಸಿನಿಮಾದಿಂದಲೇ ಹೊರ ಬರ್ತಾ ಇರುವ ವಿಚಾರ ಇದೀಗ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. 2017ರಲ್ಲಿ ಚಿತ್ರಾಂಗದ ಎಂಬ ತೆಲುಗು ಚಿತ್ರದಲ್ಲಿ ಬಾಲನಟಿಯಾಗಿ ಶ್ರೀಲೀಲಾ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದ್ರು. ಬಳಿಕ ಕನ್ನಡದ ಕಿಸ್ ಚಿತ್ರದಲ್ಲಿ ನಾಯಕಿಯಾಗಿದ್ರು. ಭರಾಟೆ ಚಿತ್ರದಲ್ಲಿ ಶ್ರೀಮುರಳಿ ಜೊತೆ ಮಿಂಚಿದ್ರು. ನಂತರ ಬೈ ಟು ಲವ್ ಚಿತ್ರದಲ್ಲಿ ಧನ್ವೀರ್ ಗೌಡಗೆ ಜೊತೆಯಾಗಿದ್ರು. ಬಳಿಕ ಏಕಾಏಕಿ ತೆಲುಗು ಚಿತ್ರರಂಗವನ್ನ ಪ್ರವೇಶಿಸಿ ಗೆದ್ರು. ತೆಲುಗಿನಲ್ಲಿ ಒಳ್ಳೆ ಅವಕಾಶಗಳೇನೋ ಸಿಕ್ತು, ಆದ್ರೆ ದೊಡ್ಡ ಗೆಲುವು ಸಿಗ್ಲಿಲ್ಲ. ಬಾಲಕೃಷ್ಣ, ಮಹೇಶ್ ಬಾಬು, ರವಿತೇಜ ಜೊತೆ ನಟಿಸಿದ್ರು. ಆಕೆಯ ಕೆರಿಯರ್ಗೆ ಅದರಿಂದ ಪ್ರಯೋಜನವಾಗಲಿಲ್ಲ. ಇನ್ನು ಪವನ್ ಕಲ್ಯಾಣ್ ಜೋಡಿಯಾಗಿ ಉಸ್ತಾದ್ ಭಗತ್ ಸಿಂಗ್ ಚಿತ್ರದಲ್ಲಿ ಶ್ರೀಲೀಲಾ ನಟಿಸ್ತಾ ಇದ್ದಾರೆ. ಆದರೆ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ. ಇದರ ಜೊತೆಗೆ ಸೈಫ್ ಅಲಿ ಖಾನ್ ಪುತ್ರ ಇಬ್ರಾಹಿಂ ಅಲಿ ಖಾನ್ ರಚನೆಯ ಹೊಸ ಸಿನಿಮಾದಲ್ಲಿಯೂ ಶ್ರೀಲೀಲಾ ಅವಕಾಶವನ್ನ ಪಡೆದಿದ್ರು. ಆದರೆ ಈ ಸಿನಿಮಾದ ಯಾವುದೇ ಅಪ್ಡೇಟ್ಸ್ ಹೊರಬಿದ್ದಿಲ್ಲ. ಇಬ್ರಾಹಿಂ ಖಾನ್ ಅವರ ಮೊದಲ ಸಿನಿಮಾ ಫ್ಲಾಪ್ ಆದ ಬೆನ್ನಲ್ಲೇ
ಈ ಸಿನಿಮಾ ನಿಂತೇ ಹೋಯಿತು ಎಂಬ ಸುದ್ದಿಗಳು ಸಹ ಹರಿದಾಡ್ತಾ ಇವೆ. ಇನ್ನು ರವಿತೇಜ ಜೊತೆಗೆ ಮಾಸ್ ಜಾತ್ರಾ ಹೆಸರಿನ ಸಿನಿಮಾದಲ್ಲಿ ಈಗಾಗಲೇ ನಟಿಸಿದ್ದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಜಾರಿಯಲ್ಲಿದೆ. ವಿಜಯ್ ದೇವರಕೊಂಡ ಜೊತೆಗೆ ಕಿಂಗ್ಡಮ್ ಸಿನಿಮಾದಲ್ಲೂ ಶ್ರೀಲೀಲಾ ನಟಿಸಬೇಕಿತ್ತು, ಆದರೆ ಆ ಸಿನಿಮಾದಿಂದಲೂ ಅವರನ್ನ ಕೈ ಬಿಡಲಾಗಿದೆ. ಆಸೆ ತೋರಿಸಿ ಬಾವಿಗೆ ತಳ್ತಾರಲ್ಲ, ಆ ರೀತಿಯಾಗಿದೆ ಶ್ರೀಲೀಲಾ ಸಿನಿಮಾ ಕೆರಿಯರ್. ಇನ್ನೇನು ಸಿಕ್ತು ಅನ್ನುವಷ್ಟರಲ್ಲಿ ಕೈ ತಪ್ಪೋ ಪರಿಸ್ಥಿತಿ ಬಂದೊದಗಿದೆ. ಈ ಬೇಜಾರನ್ನ ನಟಿ ಯಾವ ರೀತಿ ಸ್ವೀಕರಿಸ್ತಾರೋ ಕಾದು ನೋಡಬೇಕಿದೆ.